ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈಗ ಫಸ್ಟಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಗ್ಯಾಸಿನ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ 1 ದೊಡ್ಡ ಸ್ಪೂನ್ಲೆ ತುಪ್ಪ ಹಾಕ್ಕೋತೀನಿ. ಆಮೇಲೆ ನಾನು ಹಾಲಿನ ಪುಡಿ ತೊಗೊಂಡೇನಿ ನೋಡ್ರಿ, 1 ಬೌಲ್ ಅಷ್ಟು. ಆ ಹಾಲಿನ ಪುಡಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ತೊಗೋಬೋದು. ನಾನು ಅಂಗನವಾಡಿ ಒಳಗೆ ಕೊಡ್ತಾರಲ್ಲೇ ಹಾಲಿನ ಪುಡಿ, ಅದನ್ನು ತೊಗೊಂಡೇನಿ ನೋಡ್ರಿ. ನೀವು ನಂದಿನಿ ನಿಮ್ಮ ಕಡೆ ಯಾವ ಸಿಗ್ತೈತಲ್ಲ ಅದನ್ನಾದರೂ ತೊಗೋಬೋದು. ಈಗ ಅದಕ್ಕೆ ಸಣ್ಣ ಉರಿ ಇಟ್ಕೊರಿ, ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಮಾಡೋಕೆ ಹೋಗ್ಬೇಡ್ರಿ. ಈ ರೀತಿ ಹುರ್ಕೋಬೇಕು ನೋಡ್ರಿ. ಅದು ಪೂರ್ತಿ ನಾವು ಧಾರವಾಡ ಪೇಡೆ ತರ್ತೇವಲ್ಲ ಆ ಕಲರ್ ಬರೋವರೆಗೂ ಸಣ್ಣ ಉರಿ ಇಟ್ಕೋರಿ, ಅಂದ್ರೆ ಅದು ಚಲೋ ಹೊತ್ತಂಗೆ ಹುರಿತೈತಿ, ಘಮ ಘಮನೂ ಅಂತೈತಿ ನೋಡ್ರಿ. ಸೇಮ್ ಧಾರವಾಡ ಪೇಡೆ ಸ್ಮೆಲ್ ಬರ್ತೈತಿ. ಈಗ ನೋಡ್ರಿ, ಇದು ಹುರಿದಿದ್ದೆಲ್ಲ ಆಯ್ತು. ಮತ್ತು ನಾನು ಹಾಲಿನ ಪುಡಿ ತೊಗೊಂಡಿದ್ನೆಲ್ಲ ಅದರಲ್ಲೇ ಒಂದು ಅರ್ಧ ಕಪ್ ಅಷ್ಟು ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊತೀನಿ. ಅರ್ಧ ಕಪ್ ಅಷ್ಟು ತೊಗೋರಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹಾಲಿನ ಪುಡಿ ಐತಲ್ಲ, ಹಾಲು ಜಾಸ್ತಿ ಹಿಡಿಯೋಂಗಿಲ್ಲ ಇದು ನೋಡ್ರಿ. ಹಾಲೊಳಗೆ ಕೈ ಆಡ್ಸ್ಕೊತ ಇನ್ನೂ ಕಲರ್ ಚೇಂಜ್ ಆಗ್ತಿದೆ. ಸೇಮ್ ಪೇಡೆ ಕಲರ್ ಬಂತು ನೋಡ್ರಿ. ಈಗ ಗ್ಯಾಸ್ ಫ್ಲೇಮ್ ಈಗ ಆಫ್ ಮಾಡಿಬಿಡಕ್ಕೆ ನೋಡ್ರಿ. ಆಫ್ ಮಾಡಿ ಈಗ ಬಾಳ್ಗೆ ಬಿಸಿ ಇರ್ತೈತಲ್ಲ ಅದ್ರೊಳಗನ ಈ ರೀತಿ ಇದನ್ನು ಸ್ವಲ್ಪ ಚಮಚಿ ತೊಗೊಂಡು ಕೈ ಆಡಿಸ್ಬೇಕಾಕೈತಿ. ಅದು ಅಲ್ಲೇ ಅಳ್ದಂಗೆ ಆಕೈತಿ. ಈ ರೀತಿ ಉಂಡೆ ಕಟ್ಟಕ್ಕೆ ಬರೋ ಮಟನೂ ಈ ಕೈ ಆಡ್ಸ್ಕೊತಿರ್ಬೇಕು ರೀ, ಅದ್ರದ್ದು ಹಾಲೊಳಗಿಂದೆಲ್ಲ ಜಿಡ್ಡೆಲ್ಲ ಹೋಗೋ ಮಟನೂ. ಈಗ ಅದು ತಣ್ಣಗಾಗಲಿ ಅಂಥೇಳಿ ಬೇರೆ ಬೌಲ್ಗೆ ಹಾಕೋತೇನೆ ನೋಡ್ರಿ. ಅದ್ರೊಳಗೆ ಬುಟ್ಟಿ ಒಳಗಿದ್ರೆ ಬುಟ್ಟಿ ಬಿಸಿ ಇರ್ತೈತಲ್ಲ, ಲಘುನ ತಣ್ಣಗಾಗೋಂಗಿಲ್ಲ. ಹಾಗಾಗಿ ಬೇರೆ ಬೌಲ್ಗೆ ಹಾಕ್ಕೊಂಡು ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ, ತಣ್ಣಗಾಗಲಿ ಪೂರ. ಆಮೇಲೆ ಇನ್ನೊಂದು ಸೈಡ್ ನಾನು ಇದು ಎಲ್ಲ ಮುಗಿದ ಮೇಲೆ ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ಅದರೊಳಗೆ 1 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡೇನಿ. 1 ಕಪ್ ಹಾಲಿನ ಪುಡಿಗೆ 1 ಕಪ್ ಸಕ್ಕರೆ, ಆಮೇಲೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಬೂರಾ ಸಕ್ಕರೆ ಮಾಡ್ಬೇಕಾಕೈತಿ ನಾವು. ಈಗ ಇದು ಬರೀ ಸಕ್ಕರೆ ಪುಡಿ ಮಾಡಿದ್ರೆ ನಮಗೆ ಹಿಟ್ಟು ಅನ್ನಿಸ್ತೈತಿ, ಚಲೋ ಅನ್ಸೋಂಗಿಲ್ಲ. ಬರೀ ಸಕ್ಕರೆ ಅನ್ನಿಸ್ತೈತಿ. ಈ ರೀತಿ ಬೂರಾ ಸಕ್ಕರೆ ಮಾಡ್ಕೊಂಡು ಮಾಡೋದ್ರಿಂದ ನಮಗದು ಸಕ್ಕರೆ ಹಾಕ್ಯವ ಅಂತೇಳಿ ಜಾಸ್ತಿ ಅನ್ಸೋಂಗಿಲ್ಲ ರೀ. ಈ ರೀತಿ ಸಕ್ಕರೆನ ಈ ಕೈ ಆಡ್ಸ್ಕೊಂಡು ಈ ರೀತಿ ಬುರ್ಗ ಬಂದ್ಮ್ಯಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡ್ರಿ. ನೋಡಿರಿ ಬುರ್ಗ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ಒಂದೀಟು ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಈ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ನಾವು ಕೈ ಆಡ್ಸ್ಕೊಬೇಕ್ರಿ. ಒಂದೀಟು ಕೈ ಬಿಡಕ್ಕೆ ಹೋಗ್ಬೇಡ್ದ್ರಿ. ಈಗ ಯಾಕಂದ್ರೆ ಅದು ನಾವು ಕೈ ಬಿಟ್ಬಿಟ್ವಿ ಅಂದ್ರೆ ಅಲ್ಲೇ ಗಟ್ಟಾಗಿ ಅದು ತೆಗ್ಯಾಕ ಬರೋದಿಲ್ಲ. ಆಮೇಲೆ ಸಕ್ಕರೆ ಪುಡಿ ಆಗೋದೇ ಇಲ್ಲ ನೋಡ್ರಿ. ಇದು ಪೂರ್ತಿ ಹಳಕ್ ಆಗೋ ಮಟನೂ ಹಿಂಗೆ ಕೈ ಆಡ್ಸ್ಕೊತ ಇರ್ಬೇಕು ನೋಡ್ರಿ. ಇದನ್ನು ನೋಡ್ರಿ, ಬೂರಾ ಸಕ್ಕರೆ ಮಾಡೋದು ಇದೇ ರೀತಿನ ರೀ, ಸೇಮ್. ಗ್ಯಾಸ್ ಫ್ಲೇಮ್ ಆಫ್ ಮಾಡೇನ್ರಿ ನಾನು. ಅವಾಗ ಬುರ್ಗ ಬಂತಲ್ಲ ಅವಾಗ ಆಫ್ ಮಾಡೇನಿ ಗ್ಯಾಸ್ ಫ್ಲೇಮ್. ನೋಡ್ರಿ, ಬೂರಾ ಸಕ್ಕರೆ ರೆಡಿ ಆಯ್ತು ನೋಡ್ರಿ ನಮಗೆ. ಈಗ ನಾವು ಪಾಕ ಮಾಡ್ತೇವಲ್ಲ, ಪಾಕ ಮಾಡೋ ಬದಲೇ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಕೈ ಆಡಿಸಿದ್ರೆ ಈ ರೀತಿ ಪೂರಾ ಸಕ್ಕರೆ ರೆಡಿ ಆಕೈತ್ರಿ ನಮಗೆ. ಇದೇ ಸಕ್ಕರೆನ ನಾವು ಧಾರವಾಡ ಪೇಡೆಗೆ ಹಾಕೋದ್ರಿ. ನಾವೊಂದು ಸ್ವಲ್ಪ ಹಳಕ್ ಐತಲ್ರಿ, ಈ ರೀತಿ ಒಂದು ಗ್ಲಾಸ್ ತೊಗೊಂಡು ಇದನ್ನು ಅರ್ಕೋತೇನೆ ರೀ. ಇದನ್ನು ಹಿಂಗೆ ಡೈರೆಕ್ಟ್ ಮಿಕ್ಸಿ ಜಾರ್ ಒಳಗೆ ಹಾಕಿದ್ರೆ ಮಿಕ್ಸಿ ಜಾರ್ ಹಾಳಾಕೈತಿ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ವಾಟೆ ತೊಗೊಂಡು ಅರ್ಕೊಂಡ್ರೆ ಅದೆಲ್ಲ ಪುಡಿ ಆಗಿರ್ತೈತೆ ನೋಡ್ರಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈ ಸಕ್ಕರೆ ರೆಡಿ ಮಾಡಿಟ್ವಲ್ಲ ಬೂರಾ ಸಕ್ಕರೆ, ಅದನ್ನು ಹಾಕ್ಕೊಂಡು ಸಕ್ಕರೆ ಪುಡಿ ಮಾಡ್ಕೊಂಡ್ರಿ. ನೋಡ್ರಿ, ನಾವು ಸ್ವಲ್ಪ ಕೈ ಬಿಟ್ರೆ ಈ ರೀತಿ ಬಾಳಿಗೆಲ್ಲ ಅಂಟ್ಕೊಂಡು ಗಟ್ಟಿ ಆಗಿಬಿಡ್ತೈತ್ರಿ, ಅಲ್ಲೇ ತೆಗ್ಯಾಕ ಬರೋದಿಲ್ಲ. ಈಗ ಇದನ್ನು ಸಣ್ಣಗೆ ಸಕ್ಕರೆ ಪುಡಿ ಮಾಡ್ಕೊಂಬರ್ತೇನೆ ನೋಡ್ರಿ. ಸಾಣಿಸ್ಕೋಬೇಕ್ರಿ, ಹಂಗೆ ಡೈರೆಕ್ಟಾಗಿ ಒಟ್ಟು ಹಾಕೋಕೆ ಹೋಗ್ಬೇಡ್ರಿ. ಹಳಕ್ ಇರ್ತೈತಲ್ಲ ಧಾರವಾಡ ಪೇಡೆ ಕರ್ರ ಅಂತಾವ. ಇದನ್ನು ಈ ರೀತಿ ಸಾಣಿಸ್ಕೊಂಡು ಹಾಕೋಬೇಕಾಕೈತೆ ನೋಡ್ರಿ ನಾವು. ಈಗ ನಾವು ಸಕ್ಕರೆ ಪುಡಿ ಬರೀ ಸಕ್ಕರೆ ಪುಡಿ ಡೈರೆಕ್ಟಾಗಿ ಹಾಕ್ಕೋಬೋದು ಅಂತ ಕೇಳ್ತೀರಿ ನೀವು. ಆದ್ರೆ ಹಾಕ್ಕೋಬಾರ್ದ್ರಿ, ಯಾಕಂದ್ರೆ ಅದು ಸರಿ ಆಗೋದಿಲ್ಲ, ಭಾಳ ಸ್ವೀಟ್ ಅನ್ನಿಸ್ತಿ. ಈ ರೀತಿ ಒಂದು ಸತಿ ಬೂರಾ ಸಕ್ಕರೆ ರೆಡಿ ಮಾಡ್ಕೊಂಡು ಹಾಕೋರಿ, ಭಾರಿ ಮಸ್ತಾಗಿ ಬರ್ತಾವೆ ನೋಡ್ರಿ ಧಾರವಾಡ ಪೇಡೆ. ಈಗ ಅದು ಮ್ಯಾಗಿನ ನುಚ್ಚನೆಲ್ಲ ನಾವು ಧಾರವಾಡ ಪೇಡೆ ಮ್ಯಾಲೆ ಹಚ್ತೇವಲ್ಲ ಅದಕ್ಕಂತೇಳಿ ಇಟ್ಕೋತೇನೆ ನೋಡ್ರಿ. ಈಗ ಇದು ಸಕ್ಕರೆ ರೆಡಿ ಆತ್ರಿ. 1 ಬೌಲ್ ಹಾಲಿನ ಪುಡಿಗೆ 1 ಬೌಲ್ ಸಕ್ಕರೆ ಕರೆಕ್ಟ್ ಐತೆ ನೋಡ್ರಿ. ಇದನ್ನಿಷ್ಟು ನಾನು ಈಗ ಧಾರವಾಡ ಪೇಡೆಗೆ ಹಾಕ್ಕೊಂಡು ಧಾರವಾಡ ಪೇಡೆ ಮಾಡ್ಕೊಂಬಿಡೋಣ್ರಿ. ನೋಡ್ರಿ, ಇದು ಪೂರ್ತಿ ತಣ್ಣಗಾಗೈತೆ ನಮ್ಗೆ. ಹಾಲಿನ ಪೌಡ್ರ್ ಹಾಲು ಹಾಕಿ ಹುರಿದಿದ್ವಲ್ಲ ಇದು ಪೂರ್ತಿ ತಣ್ಣಗಾಗೈತಿ. ಇದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನು, ನಾನು 1 ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು ಚಿಟಿಗೆ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡೇನಿ ನೋಡ್ರಿ. ಜಾಸ್ತಿ ಹಾಕೋಕೆ ಹೋಗ್ಬಿಡ್ರಿ ಏಲಕ್ಕಿ ಪೌಡ್ರ್. ಇದನ್ನು ಕೈ ಆಡ್ಸ್ಕೊಂಡ್ಬಿಡೋಣ್ರಿ ಫಸ್ಟ್. ಆಮೇಲೆ ಈಗ ಸಕ್ಕರೆ ಪುಡಿ ಮಾಡಿಟ್ಟಿದ್ವಲ್ಲ ನಾವು ಬೂರಾ ಸಕ್ಕರೆ ಪುಡಿ, ಅದನ್ನು ಹಾಕೋತೀನಿ ನೋಡ್ರಿ. 1 ಬೌಲ್ ಪೂರ ಹಾಕೋತೀನಿ ರೀ ನಾನು.
ಹಾಕೊಂಡು ಚಂದಾಗಿ ಚಲೋತ್ತಂಗೆ ಕಲಿಸ್ಕೊಂಬಿಡೋಣ್ರಿ ಎಲ್ಲ ಮಿಕ್ಸ್ ಆಗೋಂಗೆ. ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕಿಂಗ್ ಚಾನಲ್ಗೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಕರಿತೈತಿ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ಫಸ್ಟ್ ವಿಡಿಯೋ ನೋಡ್ಕೋಬೋದ್ರಿ. ಎಲ್ಲ ಮತ್ತು ನಾ ಮಾಡತ್ತದ ವಿಡಿಯೋ TV, ಟ್ಯಾಬ್, ಮೊಬೈಲ, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಎದ್ರೊಳಗಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಈ ರೀತಿ ಕೈಲೇ ಮಿಕ್ಸ್ ಮಾಡಿದ್ರೆ ಚಲೋ ಹೊತ್ತಂಗೆ ಮಿಕ್ಸ್ ಆಕೈತ್ರಿ. ನೋಡಿರಿ ಮಾಡಿ ತೋರ್ಸಾತೇನಿಲ್ಲ, ನಾನು ಚಮಚೆಯಿಂದ ಮಾಡೋದಕ್ಕಿಂತ ಕೈಲೇ ಮಿಕ್ಸ್ ಮಾಡಿರಿ ಪೂರ್ತಿ. ಅದು ಹಾಲಿನ ಪುಡಿ, ಆ ಸಕ್ರೆ ಎಲ್ಲ ತುಪ್ಪ ಎಲ್ಲ ಮಿಕ್ಸ್ ಆಗಿ ಈ ರೀತಿ ಉಂಡೆ ಕಟ್ಟಾಕಿ ಬರ್ತೈತ್ರಿ. ನಿಮ್ಗೆ ಏನರ ಒಂದು ಸ್ವಲ್ಪ ಡ್ರೈ ಅಂದ್ರೆ ಒಣದು ಅನ್ನಿಸ್ತಂದ್ರೆ ಒಂದು ಸ್ಪೂನ್ ಹಾಕೋರಿ ಫಸ್ಟ್. ಆಮೇಲೆ ಇನ್ನೂ ಕಡಿಮೆ ಆತಂದ್ರೆ ಹಾಕೋಬೋದು. ಈಗ ಒಮ್ಮಕ್ಲೆ ಜಾಸ್ತಿ ಹಾಕೊಬಿಟ್ರೆ ಪೂರ್ತಿ ಹಳ್ಳಕ್ಕಾಗ್ಬಿಡ್ತೈತೆ ನೋಡಿರಿ. ಈಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಪೇಡ ಮಾಡ್ಕೊಂಡು ಸಕ್ರೆ ಪುಡಿದು ಮ್ಯಾಗ ನುಚ್ಚು ಉಳ್ದಿತ್ತಲ್ಲ ಅದ್ರಾಗ ಈ ರೀತಿ ಅದು ತೆಗಿಬೇಕು ನೋಡಿರಿ. ಸೇಮ್ ಧಾರವಾಡ ಪೇಡನ ರೀ. ಯಾರು ಇದನ್ನು ಹಾಲಿನ ಪುಡಿಲೇ ಮಾಡೈತೆ ಅನ್ಸೋಂಗೆ ಇಲ್ರಿ, ಅಷ್ಟು ರುಚಿಯಾಗಿದ್ದು. ನಮ್ಮ ಮನೆಯೊಳಗೆ ಮಾಡಿಕೊಟ್ಟಿದ್ದೆ ನಾನು, ಸೇಮ್ ಅದ ಟೇಸ್ಟೇ ಬಂದಿತ್ತು ನೋಡಿರಿ, ಧಾರವಾಡ ಪೇಡೆ ಟೇಸ್ಟ್. ನೋಡಿರಿ ಯಾವ ಶೇಪ್ ಆದರೂ ಮಾಡ್ಕೋಬೋದು ನೀವು, ಸೇಮ್ ಧಾರವಾಡ ಪೇಡೆನೇ ಆದಂಗೆ ಆಗ್ಯಾವ. ನಾ ಹೆಂಗೆ ಮಾಡೇನಂತೇಳಿ ನೋಡ್ಕೋಬೇಕಂದ್ರೆ ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ಬೇಕ್ರಿ ನೀವು. ಅಂದರೆ ಹೆಂಗೆ ಮಾಡೈತಿ ಬೂರಾ ಸಕ್ರೆ ಮತ್ತು ಹಾಲಿನ ಪುಡಿ ಹೆಂಗೆ ಹುರಿದೈತೆ ಅನ್ನೋದು ಗೊತ್ತಾಕೈತಿ ನಿಮಗೆ. ನೋಡಿರಿ ಇಷ್ಟು ಪೇಡೆ ಅದು, ಅಷ್ಟು ಒಂದು ಬೌಲ್ ಹಾಲಿನ ಪುಡಿ ಒಳಗೆ ಇಷ್ಟು ಪೇಡೆ ಅದು ನೋಡಿರಿ. ಅಂಗಡಿ ಒಳಗೆ ₹100 ₹1000 ಕೊಟ್ಟು ತರೋ ಬದಲಿ ಮನೆಯೊಳಗೆ ಈಸಿಯಾಗಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಹೆಲ್ದಿಯಾಗಿರ್ತೈತಿ ಮತ್ತು ಎಷ್ಟು ತಿಂದ್ರೂ ಬೇಜಾರಾಗೋದಿಲ್ಲ ರೀ. ನೋಡಿರಿ ಮುರಿದು ತೋರಿಸ್ತೇನೆ ಎಷ್ಟು ಹಗುರವಾಗದಾವ. ಇದು ಖವಾಲೆ ಮಾಡಿ ತೋರಿಸ್ಬೇಕಂದ್ರೆ ನೀವು ಒಂದು ಪನ್ನೀರ್ ಅಥವಾ ಖವಾಲೆ ಮಾಡಿ ತೋರಿಸ್ಬೇಕಂದ್ರೆ ನೀವು ಒಂದು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ಟೇಕ್